ಚಾನಲ್ಗೆ ಆದರದ ಸ್ವಾಗತ. ಇಂದು ನಾವು ತ್ಯಾಜ್ಯ ವಸ್ತುಗಳಿಂದ ವಿಜ್ಞಾನ ಆಟಿಕೆಗಳ ತಯಾರಿಕೆ, ಮೇಕಿಂಗ್ ಸೈನ್ಸ್ ಟಾಯ್ಸ್ ಫ್ರಾಮ್ ವೇಸ್ಟ್ ಮಟೀರಿಯಲ್ಸ್ ಎನ್ನುವ ಒಂದು ಶೀರ್ಷಿಕೆಯಡಿ ನಾವೊಂದು 2 ಪ್ರಯೋಗಗಳನ್ನು ಇಂದು ನಿಮಗೆ ನಮ್ಮ ವಿದ್ಯಾರ್ಥಿಗಳಿಂದ ಮಾಡಿ ತೋರಿಸುತ್ತೇನೆ. ನಿಮ್ಮ 7ನೇ ತರಗತಿಯ ಪ್ರವೀಣ್ ಕೊಳ್ಳಿ ಈಗ ಇವನು ಗುರುತ್ವ ರಾಹಿತ್ಯ ಎನ್ನುವಂಥ ಒಂದು ಪ್ರಯೋಗವನ್ನು ಮಾಡ್ತಾನೆ. ಅದರ ರಾ ಮೆಟೀರಿಯಲ್ಸ್ಗಳನ್ನು ನಾವು ಪರಿಚಯ ಮಾಡಿಬಿಡ್ತಾನೆ. ನೋಡಿ, ಗುರುತ್ವ ರಾಹಿತ್ಯ ಚಟುವಟಿಕೆ ಮಾಡಲು ಬೇಕಾಗುವ ವಸ್ತುಗಳು. ಮೊದಲು ಒಂದು ಬಾಟಲಿಯನ್ನು ತೆಗೆದುಕೊಳ್ಳಬೇಕು. ಆಮೇಲೆ 2 ನಟ್ಟುಗಳನ್ನು ತೆಗೆದುಕೊಳ್ಳಬೇಕು. ಹಾಗೂ 2 ಅಥವಾ 4 ರಬ್ಬರ್ಗಳನ್ನು ತೆಗೆದುಕೊಂಡು ಹಾಗೂ ಕತ್ತರಿಯನ್ನು ತೆಗೆದುಕೊಳ್ಳಬೇಕು. ಬಾಟಲಿಯ ಬಾಯಿ ಬಿಚ್ಚಬೇಕು. ಬಾಟಲಿಯನ್ನು ಈ ಥರ ಕಟ್ಟು ಮಾಡಿಕೊಳ್ಳಬೇಕು. ಹಾಗೂ ಬಾಟಲಿಯ ಬಾಯಿ ಮುಚ್ಚಿರುತ್ತದೆಯಲ್ಲ, ಅದನ್ನು ಈ ಥರ ಹೋಗಿ ಮಾಡಿಕೊಳ್ಳಬೇಕು. ಈ ಥರ 2 ಸೈಡು ನೋಡಿ, ಈ ಥರ ಹೋಗಾಯಿತು. ಇವನನ್ನು ಈ ಥರ ತೆಗೆದಿಟ್ಟುಕೊಂಡು ರಬ್ಬರನ್ನು ತೆಗೆದುಕೊಳ್ಳಬೇಕು. ರಬ್ಬರ್ಗಳು ಎಳೆಯಬೇಕು. ಇದಕ್ಕೆ ನಾನು 4 ತೊಗೊಂಡಿದ್ದೇನೆ. ಯಾಕೆಂದರೆ ನನ್ನ ಕಡೆ ರಬ್ಬರು ಸಣ್ಣವಿವೆ, ಅದಕ್ಕೆ ನಾನು 4 ರಬ್ಬರನ್ನು ತೆಗೆದುಕೊಂಡಿದ್ದೇನೆ. ಇದಂದರೆ 2 ತೆಗೆದುಕೊಳ್ಳಬೇಕು. ಆಗ ರಬ್ಬರನ್ನು ಈ ಥರ ನಟ್ಟಿಗೆ ಕಟ್ಟಬೇಕು. ಈ ಥರ ನಟ್ಟಿನ ಒಳಗೆ ಹಾಕಿಕೊಂಡು ಈ ಥರ ನಟ್ಟಿಗೆ ಕಟ್ಟಿಕೊಳ್ಳಬೇಕು. ನಾನು 4 ರಬ್ಬರನ್ನು ತೆಗೆದುಕೊಂಡಿದ್ದೇನಲ್ಲ, ಅದಕ್ಕೆ 2 ರಬ್ಬರನ್ನು ಈ ಥರ ಜೆಂಡು ಮಾಡಿಕೊಳ್ಳಬೇಕು. ಈ ಥರ ಜೆಂಡು ಮಾಡಿಕೊಂಡು ಫಸ್ಟು ಒಂದು ನಟ್ಟಿಗೆ ಕಟ್ಟಿದ ರಬ್ಬರನ್ನು ತುದಿಯನ್ನು ಈ ಬಾಟಲಿಯೊಳಗೆ ಸಿಗಿಸಿಕೊಳ್ಳಬೇಕು. ಆಮೇಲೆ ಇನ್ನೊಂದು ತುದಿಯನ್ನು ಸಿಗಿಸಿಕೊಳ್ಳಬೇಕು. ಈ ಥರ ಸಿಗಿಸಿಕೊಂಡ ಮೇಲೆ ಈ ಥರ ಕಟ್ಟಬೇಕು. ಈ ಥರ ಬಾಟಲಿಯೊಳಗೆ ಹಾಕಿಕೊಂಡು ಬಾಟಲಿಯ ಮುಚ್ಚಿಗೆ ತುತ್ತು ಮಾಡ್ತೀರಲ್ಲ, ಈ ಥರ ರಬ್ಬರನ್ನು ದಾಟಿಸಿಕೊಂಡು ಈ ಥರ ಕಟ್ಟಬೇಕು. ಈಗ ಈ ರೀತಿ ಬಾಟಲಿ ಹಾಕ್ಕೊಂಡು ಈಗ ಕೈ ಬಿಡಬೇಕು. ಈಗ ಬಾಟಲಿಯ ಮೇಲೆ ನಟ್ಟುಗಳನ್ನು ಈ ಥರ ಹಾಕಿಕೊಳ್ಳಬೇಕು. ಹಾಗೂ ಒಬ್ಬರನ್ನು ತಲೆಗೆ ಕೈಯನ್ನು ಇಳಿಸಿಕೊಳ್ಳಬೇಕು. ನೋಡಿ, ಇಲ್ಲಿ ಈಗ ನಟ್ಗಳನ್ನು ಹಾಕಿದಾನ. ಯಾಕಂದ್ರೆ ಈ ನಟ್ಗಳನ್ನು ಹಾಕಿದಲ್ಲಿ ಏನೈತಿ, ಗುರುತ್ವ ರಾಹಿತ್ಯ ಅಂದ್ರೆ ವಸ್ತು ಕೆಳಗೆ ಬೀಳುವಾಗ ಆಕಾಶಕಾಯಿಗಳಲ್ಲಿ ವಸ್ತುಗಳು ಆಕಾಶಕಾಯಿನ ಕೆಳಗೆ ಬರುವಾಗ ಕೆಲವೊಂದಷ್ಟು ಮಟೀರಿಯಲ್ಗಳನ್ನ ಅದರಲ್ಲಿ ಏನು ಮಾಡ್ತಾರೆ, ಯೂಸ್ ಮಾಡ್ತಾರೆ. ಗುರುತ್ವ ರಾಹಿತ್ಯವನ್ನು ಹೊಂದೋದು ಅಂದರೆ ಕಡಿಮೆ ಗುರುತ್ವಾಕರ್ಷಣೆ ಅಥವಾ ಗುರುತ್ವಾಕರ್ಷಣೆ ಇಲ್ಲದ ವಸ್ತುಗಳನ್ನ ಬಳಸಿರ್ತಾರೆ. ಅದಕ್ಕೆ ಒಂದು ಪ್ರಯೋಗ. ಈಗ ನೋಡ್ರಿ, ಅವನ ಮ್ಯಾಲಿಂದ ಕೈ ಬಿಡ್ತಾನ, ಅವಾಗ ಏನಾಗುತ್ತೆ ಚಮತ್ಕಾರ ಅನ್ನೋದನ್ನ ನೀವೇ ನೋಡಿ. ನೋಡಿ, ಕೈ ಬಿಟ್ಟೆ ಹೀಗೆ ಒಳಗೆ ಹೋಗುತ್ತೆ. ನೋಡಿ, ಕೈ ಬಿಟ್ಟಾಗ ಈ ನಟುಗಳು ಏನಾಗ್ತಾವ, ತಮ್ಮಿಂದ ತಾವೇ ಒಳಗೆ ಹೋಗ್ತಾವ. ಯಾವಾಗ ಗುರುತ್ವ ರಾಹಿತ್ಯ ಗುರುತ್ವಾಕರ್ಷಣೆ ಇದ್ರದ್ದು ನೇರವಾಗಿ ಹಿಂಗೆ ಬಿಟ್ಟಿತ್ತು. ಅದಿಲ್ದಾಗ ಏನಾಗುತ್ತೆ, ಇವೆರಡು ಏನಾಗುತ್ತೆ, ರಬ್ಬರ್ಗಳು ಒಳಗೆ ಹೋಗಿಬಿಡುತ್ತೆ. ಥ್ಯಾಂಕ್ ಯು. ಆಟಿಕೆ ವೀಕ್ಷಕರೇ, ಈಗ ನಾವು ಮತ್ತೊಂದು ಪ್ರಯೋಗವನ್ನು ಅಂದರೆ ಆಟಿಕೆಯನ್ನು ತಯಾರಿಸೋಣ. ಉದ್ದದ ಗಮ್ಮತ್ತು ಅಂದರೆ ಇಲ್ಲಿ ವಿದ್ಯಾರ್ಥಿ ಅವನು ಬಳಸುವಂಥ ಮಟೀರಿಯಲ್ಗಳನ್ನ ನಿಮಗೆ ಪರಿಚಯ ಮಾಡಿಬಿಡ್ತಾನೆ. ಕೊಡಪ್ಪ, ಇವನ ಹೆಸರು ಪ್ರದೀಪ್ ಜಾವು, 7ನೇ ತರಗತಿಯ ವಿದ್ಯಾರ್ಥಿ. ಇವನು ಉದ್ದದ ಗಮ್ಮತ್ತು ಎನ್ನುವಂಥ ಒಂದು ಪ್ರಯೋಗವನ್ನು ಮಾಡ್ತಾನೆ. ಮಾಡಪ್ಪ, ಏನು ಮಾಡಬೇಕು? ಮೊದಲ ಉದ್ದದ ಗಮ್ಮತ್ತಿಗೆ 2 ವೇಸ್ಟ್ ಆದ ಬಾಟಲಿಗಳನ್ನು ತೆಗೆದುಕೊಳ್ಳಬೇಕು. ಹಾಗೆ 2 ಅವರ ಮೇಲಿನ ಮುಚ್ಚಳಗಳನ್ನು ತೆಗೆದುಕೊಳ್ಳಬೇಕು. ಹಾಗೆ 2 ದಪ್ಪನೆಯ ಸ್ಟ್ರಾಗಳನ್ನು ತೆಗೆದುಕೊಳ್ಳಬೇಕು. ನೋಡಿ, 2 ಸ್ಟ್ರಾಗಳನ್ನ ಅಂದ್ರೆ ಸ್ವಲ್ಪ ಉದ್ದದ ಸ್ಟ್ರಾ ತಗೋಬೇಕು. ಯಾಕಂದ್ರೆ ಇಲ್ಲಿ ನೋಡ್ರಿ, ಒಂದು ಉದ್ದದ ಸ್ಟ್ರಾ, ಒಂದು ಅದರಲ್ಲಿ ಸ್ವಲ್ಪ ಸಾಂದು ಅಂದ್ರೆ ನೀವು ವೇಸ್ಟ್ ಮಟೀರಿಯಲ್ ಮನೆಯಲ್ಲಿ ಬಿಸಾಕಿದಂಥ ಪೈಪ್ಗಳು, ಸ್ಟ್ರಾಗಳು ಇವುಗಳದವ. ಇಲ್ಲಿ ನೋಡ್ರಿ, ನೀವೇನು ಯೂಸ್ ಮಾಡೋಣ, ಕಡ್ಡಿಯನ್ನು ಜೆಲ್ ಪೆನ್ ಕಡ್ಡಿ ಇರುತ್ತಲ್ಲ, ಅದನ್ನ ಏನು ಮಾಡೋಣ, ತುಂಡು ಮಾಡಿ ಹಾಕ್ಯಾನ. ನೀವು ಸ್ಟ್ರಾ ಯೂಸ್ ಮಾಡಿರಿ. ಅವುಗಳನ್ನ 2 ಸಮ ಪ್ರಮಾಣದಲ್ಲಿ ಕಟ್ ಮಾಡೋಣ. ಈಗ ಇವುಗಳನ್ನ ಪ್ರಯೋಗವನ್ನು ಮಾಡ್ತಾನ. ನೋಡಿ ವೀಕ್ಷಕರೇ, ತೆಗೆದುಕೊಂಡು ಇವು ಸ್ಟ್ರಾಗಳಕ್ಕೆ ಆಗುವಷ್ಟೇ ತೂತು ಮಾಡಿಕೊಳ್ಳಬೇಕು. ಹೀಗೆ ತೂತು ಮಾಡಿಕೊಳ್ಳಬೇಕು. 2 ಮುಚ್ಚಳಕ್ಕೆ ತೂತು ಮಾಡಿಕೊಂಡು ಹಾಗೆ ಈ ಸ್ಟ್ರಾಗಳನ್ನು
ತೆಗೆದುಕೊಂಡು ಅದಕ್ಕೆ ಹಾಕಬೇಕು. ಈ ರೀತಿ ಜೋಡಿಸಬೇಕು. ಜೋಡಿಸಿ ಬಾಟಲಿಗಳಿರುತ್ತವಲ್ಲ, ಅವು ಖಾಲಿ ಬಾಟಲಿಗಳಿಗೆ ನೀರನ್ನು ತುಂಬಬೇಕು. ತುಂಬಿ ಈ ರೀತಿ ಬಾಯನ್ನು ಹಾಕಬೇಕು. ಈ ಒಂದು ಟ್ರೇಯನ್ನು ತೆಗೆದುಕೊಳ್ಳಬೇಕು. ಈಗ ಇದರಲ್ಲಿ ಉದ್ದನೆಯ ಪೈಪ್ ಸ್ಟ್ರಾ ಇರುತ್ತದೆ. ಈಗ ನೋಡ್ರಿ, ಇಲ್ಲಿ ಉದ್ದನ ಸ್ಟ್ರಾ ಆಯ್ತಲ್ಲ, ಅದು ಹಾಗೂ ಇದು ಗಿಡ್ಡಿ ಸ್ಟ್ರಾ ಐತಿ. ಈಗ ಆ ಪ್ರಯೋಗವನ್ನು ಸ್ಟಾರ್ಟ್ ಮಾಡ್ತಾನ. ಈ ಪ್ರಯೋಗದ ಉದ್ದದ ಗಮ್ಮತ್ತು ಅಂದ್ರೆ ಏನಪ್ಪಾ ಅಂದ್ರೆ, ಉದ್ದನೆಯ ಪೈಪನ್ನು ಹೊಂದಿರುವಂತಹ ಬಾಟ್ಲಿ ನೀರು ಫಸ್ಟ್ ಖಾಲಿ ಆಗ್ತೈತಿ. ಖಾಲಿ ಆಗ್ತಿಲ್ಲ ಅಂತ ಟೆಸ್ಟ್ ಮಾಡೋಣ. ಈಗ ಮಾಡಪ್ಪ ನೋಡೋಣ. Starting. ನೋಡಿ, ಈಗ ಈ ಗಿಡ್ಡದ ಪೈಪಿನ ನೀರು ಇನ್ನೂ ಐತಿ. ಉದ್ದನ ಪೈಪಿನ ನೀರು ಏನಾಗುತ್ತೆ, ಪೂರ್ತಿಯಾಗಿ ತಳಕ್ಕೆ ಹೋಗಿದೆ. ಇದರಲ್ಲಿ ಈ ಪ್ರಯೋಗದಿಂದ ನಮಗೆ ಏನು ಗೊತ್ತಪ್ಪ ಅಂದ್ರೆ, ಈ ರೀತಿಯಾಗಿ ಪ್ರಯೋಗ ಮಾಡಿದಾಗ ಉದ್ದನ ಪೈಪ್ನಲ್ಲಿ ನೀರು ಮೊದಲು ಖಾಲಿ ಆಗ್ತೈತಿ, ಆ ಗಿಡ್ಡದ ಪೈಪಲ್ಲಿ ನೀರು ಬರಂಗಿಲ್ಲ ಅನ್ನೋದು ಗೊತ್ತಾಗುತ್ತೆ. ಪ್ರಯೋಗಗಳನ್ನು ವೀಕ್ಷಿಸೋದಕ್ಕೆ ಧನ್ಯವಾದಗಳು. ನಮ್ಮ ವಿದ್ಯಾರ್ಥಿಗಳನ್ನ ಸ್ವಲ್ಪ ಬೆಂಬಲಿಸಿ, ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.